ಈಗ ಸರ್ಕಾರದ ವೈಫಲ್ಯಗಳನ್ನ ಎತ್ತಿಡಿತಕ್ಕಂಥ ಕೆಲಸವನ್ನು ವಿರೋಧ ಪಕ್ಷದವರು ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೇವೆ. ಅದರಲ್ಲೂ ಜನತಾದಳದವರು ನಾವು ಇವತ್ತೇನು ಈ ಸರ್ಕಾರ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿ ಅದನ್ನು ಸರಿಯಾದ ರೀತಿಯಲ್ಲಿ ಕೊಡ್ತಲ್ಲ, ಬೇಕಾದಂಥ ರಾಜಕೀಯ ವ್ಯವಸ್ಥೆಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಈ ಯೋಜನೆಗಳಿಗೆ ಹಣ ಹಾಕುವಂಥ ಕೆಲಸ ಈ ಸರ್ಕಾರ ಮಾಡ್ತಾ ಇದೆ. ಯಾವಾಗ ಚುನಾವಣೆ ಬರುತ್ತೋ ಅವಾಗ 3 ತಿಂಗಳು 4 ತಿಂಗಳು ಒಟ್ಟಿಗೆ ಹಾಕುವಂಥ ಕೆಲಸ. ಇದನ್ನು ದಯಮಾಡಿ ನಮ್ಮೆಲ್ಲರ ಒತ್ತಾಯ ಇದೆ. ಪ್ರತಿ ತಿಂಗಳು 5ನೇ ತಾರೀಕು ಒಳಗಡೆ ಈ ಹಣವನ್ನು ಅವ್ರ ಇದಕ್ಕೆ ಖಾತೆಗೆ ಜಮಾ ಮಾಡಬೇಕು ಅಂತ ನಾವೆಲ್ಲರೂ ಕೂಡ ಒತ್ತಾಯ ಮಾಡ್ತಾ ಇದ್ದೇವೆ. ಜೊತೆಗೆ ಮೂಲಭೂತ ಸೌಕರ್ಯಗಳನ್ನು ಕೂಡ ಸರಿಯಾದ ರೀತಿಯಲ್ಲಿ ಒದಗಿಸ್ಕೊಡ್ತಾ ಇಲ್ಲ. ಸಿಟಿನಲ್ಲಿ ಗುಂಡಿ ಬೆಂಗಳೂರಾಗಿದೆ, ಬೃಹತ್ ಬೆಂಗಳೂರಲ್ಲ. ಅದನ್ನು ಬರೀ ಗುಂಡಿಗಳಿರ್ತಕ್ಕಂಥ ಬೆಂಗಳೂರಾಗಿದೆ. ಇದನ್ನು ಇವರು ಎಷ್ಟು ITBT ಒಂದು ರಾಜಧಾನಿ ಆಗಿರ್ತಕ್ಕಂಥ ಬೆಂಗಳೂರನ್ನ ಸರಿಯಾದ ರೀತಿಯಲ್ಲಿ ಅಭಿವೃದ್ಧಿಪಡಿಸಲಿಕ್ಕೆ ಇವರಿಗೆ ಅದಕ್ಕೆ ಆ್ಯಕ್ಷನ್ ಪ್ಲಾನಿಂಗು ಸರಿಯಾಗಿಲ್ಲ ಅಂತಕ್ಕಂಥದ್ದು ಕೂಡ ಇವರಿಗೆ ಹೇಳಲಿಕ್ಕೆ ಬಯಸ್ತವೆ. ಆ ನಿಟ್ಟಿನಲ್ಲಿ ಈ ಸರ್ಕಾರ ಎಲ್ಲ ರೀತಿಯಲ್ಲೂ ಕೂಡ ವಿಫಲ ಆಗಿರ್ತಕ್ಕಂಥದ್ದು ಎತ್ತಿ ಹಿಡಿದು ನಾವೆಲ್ಲರೂ ಕೂಡ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಸರ್, ನಾಯಕರೇ, ಬೆಂಗಳೂರು ನಗರ JDS ಕಾರ್ಯಕರ್ತರು ಅಪೂರ್ವ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಇವತ್ತು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ. ಖಂಡಿತ ಇವತ್ತು ಬೆಂಗಳೂರಿನಲ್ಲಿ BBMP ಚುನಾವಣೆ ಮಾಡಲಿಕ್ಕೆ ಇವರಿಗೆ ಯೋಗ್ಯತೆ ಇಲ್ಲ. ಒಂದು, ಇವರು ಸಂವಿಧಾನನ ಎತ್ತಿಡಿತಾರೆ. ಸಂವಿಧಾನದಲ್ಲಿ ರಾಜಕೀಯ ಶಕ್ತಿ ಅವರವರ ಕ್ಷೇತ್ರವಾರು ಕೊಡ್ತಕ್ಕಂಥದಕ್ಕೆ ವಿಫಲ ಆಗಿದೆ ಈ ಸರ್ಕಾರ. BBMP ಚುನಾವಣೆ ಇರ್ಬೋದು, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಚುನಾವಣೆ, ಇವೆಲ್ಲದನ್ನು ಕೂಡ ಮೊಟಕು ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಈ ಸರ್ಕಾರದ ವಿರುದ್ಧನೇ ನಮ್ಮೆಲ್ಲರ ಒಂದು ಧ್ವನಿ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಬಯಸ್ತಾರೆ. ಕಡೆದಾಗಿ ಮುಖ್ಯಮಂತ್ರಿಗಳಿಗೆ ಏನು ಹೇಳ್ತೀರಾ? ಮುಖ್ಯಮಂತ್ರಿಗಳು ಯಾಕೋ ಅವರು ಆರ್ಥಿಕ ತಜ್ಞರು ಅಂತ ನಾವು ಭಾವಿಸ್ಕೊಂಡಿದ್ವಿ. ಈ ಸಲ ಯಾಕೋ ಎಲ್ಲದನ್ನು ಕೂಡ ಕೈ ಚೆಲ್ಲಿ ಕೂತಿರ್ತಕ್ಕಂಥದ್ದು ನೋಡಿದ್ರೆ ಅವ್ರು ನಿಸ್ಸಹಾಯಕರಾಗಿದ್ದಾರೆ ಅಂತಕ್ಕಂಥ ಭಾವನೆ ನಮ್ಮೆಲ್ಲರಿಗೂ ಕೂಡ ಮೂಡ್ತಾ ಇದೆ.